ಹಾಯ್, ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ನಿಕ್ ಕನ್ನಡ. ಇವತ್ತು ನಿಮಗೆ ಸಿಂಗಲ್ ಡಾಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡ್ಬೇಕಂತ ನಿಮಗೆ ತುಂಬಾನೇ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಟ್ರಿಕ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಈ ಬ್ಲೌಸ್ಗೆ ಸಂಬಂಧಪಟ್ಟಿರೋ ಹಾಗೆಯೇ ಕೆಲವೊಂದು ಟ್ರಿಕ್ಸ್ನ ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಟಿನ್ಯೂ ಆಗಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಾಧ್ಯವಾದರೆ ಈ ವಿಡಿಯೋಗೆ ಹೈಪ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಂದರೆ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಸ್ಕ್ರೋಲ್ ಡೌನ್ ಮಾಡಿದರೆ ಅದು ಸೈಡಲ್ಲಿ ಹೈಪ್ ಅಂತ ಬರುತ್ತೆ, ಹೈಪ್ನ ಕ್ಲಿಕ್ ಮಾಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಕ್ಲಾತ್ ಏನಾದರೂ ಫೋಲ್ಡ್ ಆಗಿದ್ರೆ ಫಸ್ಟು ನೀಟಾಗಿ ಈ ರೀತಿ ಐರನ್ ಮಾಡ್ಕೊಳ್ಳಿ. ಹಾಗೆ ಕ್ಲಾತ್ನ ಒಂದ್ಸಲ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಕೆಲವೊಮ್ಮೆ ಕ್ಲಾತ್ ಅನ್ನೋದು ಕ್ರಾಸ್ ಆಗಿರುತ್ತೆ. ಇವಾಗ ನೋಡಿ ಇಷ್ಟು ಕ್ರಾಸಲ್ಲಿ ಇದೆ ಈ ಕ್ಲಾತ್, ಹಾಗಾಗಿ ಒಂದು ಈ ರೀತಿ ಸ್ಟ್ರೇಟಾಗಿ ಲೈನ್ ಹಾಕೊಂಡು ಇದನ್ನ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ನೀವು ಈ ವಿಡಿಯೋನ ಕರೆಕ್ಟ್ ಆಗಿ ನೋಡಿ, ಅಂದ್ರೆ ತುಂಬಾನೇ ಅಬ್ಸರ್ವ್ ಮಾಡಿ ಈ ವಿಡಿಯೋನ ನೋಡಿ. ನಿಮಗೆ ಏನೇ ಡೌಟ್ ಇದ್ರೆ ನನಗೆ ಕಮೆಂಟ್ ಹಾಕಿ, ನಾನು ಖಂಡಿತವಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ. ನಾನು ಹೇಳ್ಕೊಡೋಂಥ ಮೆಥಡ್ ತುಂಬಾ ಈಸಿ ಆಗಿರುತ್ತೆ, ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ನೋಡಿ ಬ್ಯಾಕ್ ಲೆಂತ್ 12.5 ಇದೆ, 1/2 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಓಕೆ, 13 ಇಂಚ್ ಆಗತ್ತೆ. ಈ ಕಡೆ ಸೇಮ್ 13 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಅಪ್ಪರ್ ಚೆಸ್ಟು 30.5 ಇದೆ. 30.5ನ 6ರಿಂದ ಭಾಗಿಸ್ಬೇಕು. 6 30 ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಈ ಎರಡು ಮಾರ್ಕ್ನ ಸ್ಟ್ರೇಟ್ ಆಗಿ ಕನೆಕ್ಟ್ ಮಾಡಿ ಈ ರೀತಿ. ಇವಾಗ ವೇಸ್ಟ್ ಮೆಜರ್ಮೆಂಟು 25 ಇದೆ. 25ನ 4ರಿಂದ ಭಾಗಿಸ್ಬೇಕು, ಭಾಗಿಸು 4. ಇಲ್ಲ ಅಂದ್ರೆ 25ನ ಅರ್ಧ ಮಾಡಿ ಅದನ್ನ ಮತ್ತೆ ಅರ್ಧ ಮಾಡ್ಬೇಕು. ಅಂದ್ರೆ 25ರಲ್ಲಿ 4ನೇ ಒಂದು ಭಾಗನ ಇಡಬೇಕಾಗತ್ತೆ. ಇಲ್ಲಿ 25 ಅರ್ಧ 12.5, 12.5 ಅರ್ಧ 6.25. 6.25ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ 1 ಇಂಚು ಬ್ಯಾಕ್ ಡಾರ್ಟು, ಆಮೇಲೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಸ್ಟಿಚಿಂಗ್ ಮಾರ್ಜಿನ ನೀವು 1.5 ಇಂಚು ಇಡ್ಬೋದು, ಇಲ್ಲ 2 ಇಂಚು ಇಡ್ಬೋದು, ಇಲ್ಲ 1 ಇಂಚ್ ಬೇಕಿದ್ರು ಇಡ್ಬೋದು. ಬಟ್ 1.5 ಇಂಚ್ ಇಟ್ಟರೆ ನಿಮ್ಗೆ ಕರೆಕ್ಟ್ ಆಗತ್ತೆ. ಸ್ವಲ್ಪ ಲೂಸ್ ಟೈಟ್ ಅನ್ನೋದು ಬಂದರೆ ನಿಮಗೆ ಕ್ಲಾತ್ ಅನ್ನೋದು ಮಿಕ್ಕತ್ತೆ, ಹಾಗಾಗಿ 1.5 ಇಂಚ್ ಇಟ್ಕೊಳ್ಳಿ. ಇವಾಗ ಚೆಸ್ಟ್ ಅಪ್ಪರ್ ಚೆಸ್ಟ್ 30.5 ಇದೆ. 30.5ನ 4ರಿಂದ ಭಾಗಿಸ್ಬೇಕಾಗತ್ತೆ. 30.5ನ ಇಲ್ಲಾಂದ್ರೆ 4 ಭಾಗ ಮಾಡ್ಬೇಕಾಗತ್ತೆ. ನೀವು ಹೇಗ್ ಮಾಡಿದ್ರು ಒಂದೇ. 30 ಅರ್ಧ 15.5 ಅರ್ಧ 7.5.2 ಬರುತ್ತೆ. ಒಂದೊಮ್ಮೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಈ ರೀತಿ ಟೇಪ್ನ ಫೋಲ್ಡ್ ಮಾಡಿ ಚೆಕ್ ಮಾಡಿ. ನೋಡಿ 15.5 ಇದೆ. ಇಲ್ಲಿ ಪಾಯಿಂಟ್ ನೋಡಿ 7.5.2 ಬರುತ್ತೆ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನಿಮ್ಗೆ ಅರ್ಥ ಆಯ್ತಲ್ವಾ? ಇವಾಗ ಶೋಲ್ಡರು. ನಿಮಗೆ ಶೋಲ್ಡರ್ ಫಾರ್ಮಲ್ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಹೋಗಿ ಆ ವಿಡಿಯೋ ನೋಡಿ. 13.5 ಇದೆ. 13.5 ಅರ್ಧ 6.25 ಬರುತ್ತೆ. ಶೋಲ್ಡರ್ ಬೆಲ್ಟ್ ರೆಡಿ 2 ಇಂಚ್ ಬೇಕಾಗತ್ತೆ. ಇವಾಗ ಬ್ಯಾಕ್ ಡೀಪು ಈ ರೀತಿ 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ತುಂಬಾ ಜನ ಈ ರೀತಿ ತಗೊಳ್ತಾರೆ, ಬಟ್ ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಳ್ತಿರೋ, ಅಂದ್ರೆ ಕಸ್ಟಮರ್ ಮೆಜರ್ಮೆಂಟ್ ನೀವು ಯಾವ ರೀತಿ ತಗೊಂತೀರೋ ಅದೇ ರೀತಿ
ಕ್ಲಾತ್ ಅಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಬೇಕಾಗುತ್ತೆ. ನೀವು ಈ ರೀತಿ ಡೀಪ್ ತಗೊಂಡ್ರೆ, ಈ ರೀತಿ ಸ್ಟ್ರೇಟ್ ಆಗಿ ಡೀಪ್ ಮೆಜರ್ಮೆಂಟ್ ತಗೊಂಡ್ರೆ ನೀವು ಈ ರೀತಿನೇ ಮಾರ್ಕಿಂಗ್ ಮಾಡ್ಬೇಕಾಗತ್ತೆ. ಒಂದೊಮ್ಮೆ ನೀವು ನಾನ್ ತಗೊಳ್ಳೋ ಹಾಗೇನೆ ನೀವು ಈ ರೀತಿ ತಗೊಂಡ್ರೆ, ಅಂದ್ರೆ ಕ್ರಾಸ್ ಅಲ್ಲಿ ತಗೊಂಡ್ರೆ ಇದೇ ರೀತಿ ಮಾರ್ಕಿಂಗ್ ಮಾಡಿ. ಮೆಜರ್ಮೆಂಟ್ ನ ಈ ರೀತಿ ತಗೊಳ್ಳೋದು, ಈ ರೀತಿ ಮಾರ್ಕ್ ಮಾಡೋದು ಮಾಡಿದ್ರೆ, ಅಂದ್ರೆ ಸ್ಟ್ರೇಟ್ ಆಗಿ ಮಾರ್ಕ್ ಮಾಡೋದು ಮಾಡಿದ್ರೆ ನಿಮ್ಗೆ ಡೀಪ್ ಅನ್ನೋದು ವೇರಿಯೇಷನ್ ಆಗುತ್ತೆ. ಹಾಗಾಗಿ ನೀವು ಯಾವ ರೀತಿ ಮೆಥಡ್ ನ ಯೂಸ್ ಮಾಡ್ತೀರೋ ಅದೇ ರೀತಿ ಮೆಥಡ್ ಅಲ್ಲಿ ನೀವು ಮಾರ್ಕಿಂಗ್ ಅನ್ನು ಮಾಡಿ. ನಾನ್ ರೆಪೇರ್ ಮಾಡೋದಿದ್ರೆ ಈ ರೀತಿ ಕ್ರಾಸ್ ಆಗಿ ತಗೊಳ್ಳಿ ಅಂತಾನೆ ಹೇಳ್ತೀನಿ, ಯಾಕಂದ್ರೆ ತುಂಬಾನೇ ಈಸಿ ಆಗತ್ತೆ. ಇವಾಗ ಸೇಮ್ ಈ ಕಡೆ ಎಷ್ಟಿದೆ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಆರ್ಮೋಲ್ ಶೇಪ್ ನ ಕರೆಕ್ಟ್ ಆಗಿ ಈ ರೀತಿ ಡ್ರಾ ಮಾಡಿ. ನೀವು ಆರ್ಮೋಲ್ ಸ್ಕೇಲ್ ಇದ್ರೆ ಅದನ್ನೇ ತಗೊಂಡು ಯೂಸ್ ಮಾಡಿ, ತುಂಬಾ ನೀಟಾಗಿ ಬರುತ್ತೆ. ನಿಮ್ಗೆ ಪ್ರಾಕ್ಟೀಸ್ ಇದೆ ಅಂದ್ರೆ ಈ ರೀತಿ ಮಾಡಿ, ಇಲ್ಲ ಅಂದ್ರೆ ಜಸ್ಟ್ ನಿಮ್ಗೆ ತೋರಿಸ್ತೀನಿ ನೋಡಿ, ಈ ರೀತಿ ಡಾಟ್ ಡಾಟ್ ಆಗ್ತಾ ಹೋಗಿ ಆಮೇಲೆ ಒಟ್ಟಿಗೆ ಈ ರೀತಿ ಮಾರ್ಕ್ ಮಾಡಿ. ಅವಾಗ ನಿಮ್ಗೆ ಪ್ರಾಕ್ಟೀಸ್ ಆಗತ್ತೆ. ಆರ್ಮೋಲ್ ರೌಂಡು 14.25 ಇದೆ, 14.25 ಅರ್ಧ 7.25 ಚೆಕ್ ಮಾಡ್ತೀನಿ ನೋಡಿ. ನೋಡಿ ಕರೆಕ್ಟ್ 7.25ಗೆ ಬರ್ತಾ ಇದೆ. ನಾನು ಎಲ್ಲೂ ಮಾರ್ಕಿಂಗ್ ಅನ್ನೋದು ಚೇಂಜಸ್ ಮಾಡಿಲ್ಲ, ಹಾಗಾಗಿ ನೋಡಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ನೋಡಿ. ನೀವು ಬ್ಯಾಕ್ ಅಲ್ಲಿ ವಿ ನೆಕ್ ಇದೆ, ಇವಾಗ ಬ್ಯಾಕ್ ಡಾಟ್ ಮಾರ್ಕಿಂಗು 7.25 ಇದೆ. ಇದನ್ನ ರೀತಿ ಟೇಪ್ ಅನ್ನ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಸೇಮ್ ಈ ರೀತಿ ಮಾರ್ಕ್ ಮಾಡ್ಕೊಂಡು ಸ್ಟ್ರೇಟ್ ಆಗಿ ಲೈನ್ ಹಾಕೊಳ್ಳಿ. ಬ್ಯಾಕ್ ಡಾಟ್ 3 ಇಂಚ್ ತಗೊಳ್ತಿದ್ದೀನಿ, ಅಂದ್ರೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ವಾ, ಅದನ್ನ ಇಲ್ಲಿ ಡಿವೈಡ್ ಮಾಡಬೇಕು. ಓಕೆ, ಇದಿಷ್ಟು ಬ್ಯಾಕ್ ಪಾರ್ಟ್ ಮಾರ್ಕಿಂಗು. ಇವಾಗ ಕಟಿಂಗ್ ಮಾಡೋಣ. ಆಮೇಲೆ ಈ ರೀತಿ ಚಟ್ಕ ಹಾಕೊಳ್ಳಿ.